ತಲೆಯಿಂದ ಹಿಡಿದು ಕಾಲವರೆಗೂ ಅದರ ಬಾಲದವರೆಗೂ ಕಟ್ ಮಾಡಿದ್ರೆ ಹೆಡ್ ಕಡೆ ಇದ್ರೆ ಸ್ವಲ್ಪ ಜಾಸ್ತಿ ಬೇಗ ಬೆಳೆಯುತ್ತೆ. ಇಟ್ಸ್ ವೆರಿ ಗುಡ್ ಟು ವಿ ಸಿ ದಿ ಫ್ರೆಶ್ ವಾಟರ್ ಪ್ಲಾನೇರಿಯನ್ ಇನ್ ಅವರ್ ಕುಕ್ರಳ್ಳಿ ಲೇಕ್ ಅಂಡ್ ವಿ ಹ್ಯಾವ್ ನಾಟ್ ಸೀನ್ ದಟ್ ಇನ್ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಅನಿಮಲ್. ಈಗ ಒಂದೊಂದು ಪೀಸ್ ಕಟ್ ಮಾಡಿದಾಗ ಅದು ಹೆಡ್ ಇಲ್ಲ, ಬೇರೆ ಏನು ಇಲ್ಲ, ಹೆಂಗ್ ಡೆವಲಪ್ ಆಗುತ್ತೆ ಅನ್ನೋದೊಂದು ಕ್ವಶನ್ಸ್. ಇಟ್ಸ್ ಆಲ್ರೆಡಿ ರಿಸಾಲ್ವ್ ಒನ್. ಪ್ಲಾನೇರಿಯನ್ ಇಟ್ಸ್ ಎ ಫ್ಲಾಟ್ ಒನ್. ಇಟ್ಸ್ ಎ ಜನರಲಿ ಇದು ಪ್ಲಾನೇರಿಯಾ ಫ್ರೆಶ್ ವಾಟರ್ ಇರ್ತದೆ, ಮರೈನ್ ವಾಟರ್ ಇರ್ತದೆ. ಅಂಡ್ ಪ್ಲಾನೇರಿಯಾಕ್ಕೆ ವೆರಿ ಸಿಂಪಲ್ ಲೈಫ್, ಟ್ರಾನ್ಸ್ಪರೆಂಟ್ ಇದೆ ಅದು. ಅಂಡ್ ಇದು ಪ್ಲಾನೇರಿಯನ್ ನೋಡಿದ್ರೆ ಹರ್ಮೋಫ್ರೋಡೈಟ್ಸ್ ಅಂತ ಹೇಳ್ತೀವಿ. ಅದರಲ್ಲೇನೆ ಮೇಲು ಫಿಮೇಲ್ ಸೆಕ್ಸ್ ಆರ್ಗನ್ಸ್ ವೆರಿ ವೆರಿ ಸಿಂಪಲ್. ಇಂಟೆಸ್ಟೈನ್ ಮಾತ್ರ ಬ್ರಾಂಚ್ ಆಗಿದೆ. ಯಾವುದೇ ವಾಟರ್ ಕುಡ್ಕೊಂಡು ಅದಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಅಬ್ಸರ್ವ್ ಮಾಡ್ಕೊಂಡು ಅದಕ್ಕೆ ಸ್ಟ್ರೆಂತ್ ಕೊಡುತ್ತೆ ಪ್ಲಾನೇರಿಯಾ. ಪ್ಲಾನೇರಿಯಾನ ತುಂಬ ವರ್ಷಗಳಿಂದ ಸ್ಟಡಿ ಮಾಡ್ತಾ ಇದ್ದಾರೆ. ರೀಜನರೇಷನ್ ಪವರ್ ಜಾಸ್ತಿ ಇದೆ ಅಂತ ಈ ಪ್ಲಾನೇರಿಯಾದು. ನೀವು ಈವನ್ ಅದು ಆಕ್ಸೆಕ್ಚುಯಲ್ ರಿಪ್ರೊಡಕ್ಷನ್ ಅಂದಾಗ 2 ಪೀಸ್ ಅದೇ ಕಟ್ಟಾದ್ರೂ 2 ಪೀಸನ್ನು ಮೊದಲು ಹೇಗಿತ್ತು ಅದನ್ನು ಡೆವಲಪ್ ಆಗುತ್ತೆ. ಇದು ನಾವು ತಲೆಯಿಂದ ಹಿಡಿದು ಕಾಲವರೆಗೂ ಅದರ ಬಾಲದವರೆಗೂ ಕಟ್ ಮಾಡಿದರೆ ಅದ್ರದ್ದು ಎವ್ರಿ ಪೀಸು ಸ್ವಲ್ಪ ಹೆಡ್ ಕಡೆ ಇದ್ದರೆ ಸ್ವಲ್ಪ ಜಾಸ್ತಿ ಬೇಗ ಬೆಳೆಯುತ್ತೆ. ಇದು ಟೈಲ್ ಕಡೆ ಇದ್ದರೆ ಅದು ಸ್ವಲ್ಪ ಟೈಮ್ ತಗೊಳ್ತದೆ. ಈಗ ಒಂದೊಂದು ಪೀಸು ಕಟ್ ಮಾಡಿದಾಗ ಅದು ಹೆಡ್ ಇಲ್ಲ, ಬೇರೆ ಏನೂ ಇಲ್ಲ, ಹೆಂಗೆ ಡೆವಲಪ್ ಆಗುತ್ತೆ ಅನ್ನೋದೊಂದು ಕ್ವಶನ್ಸು. ಇಟ್ಸ್ ಆಲ್ರೆಡಿ ರಿಸಾಲ್ವ್ ಒನ್. ಪ್ರತಿ ಇದೆ ಹೋಲ್ ಪ್ಲಾನೇರಿಯಾದಲ್ಲಿ ನಮ್ಮಲ್ಲಿ ಪ್ರೋಟೀನ್ಸ್ಗಳು ಅಥವಾ ಗ್ರೇಡಿಯಂಟ್ಸು, ಮ್ಯಾಕ್ರೋ ಮಾಲಿಕ್ಯೂಲ್ಸ್ಗಳು ನಮ್ಮಲ್ಲಿ ನಿಯೋಪ್ಲಾಸ್ಟ್ ಅನ್ನೋವು ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಯೂನಿಫಾರ್ಮ್ ಆಗಿ ಹೋಲ್ ಹೆಡ್ಡಿಂದ ಟೈಲು ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಆ ನಿಯೋಪ್ಲಾಸ್ಟುಕ್ಕೆ ಯಾವಾಗ ಆಕ್ಟಿವೇಟ್ ಆಗಿ ಸ್ಟೆಮ್ ಸೆಲ್ ಆಕ್ಟಿವೇಟ್ ಆಗುತ್ತೆ ಅಂದರೆ ಅದಕ್ಕೆ ನೆಸೆಸರಿ ಬಂದಾಗ, ಅಂದರೆ ಸ್ಟಿಮ್ಯುಲೇಷನ್ ಆಗುತ್ತೆ. ಒಂದು ಬಾಡಿ ಕಟ್ ಆಗಿರೋದ್ರಿಂದ ಇನ್ನು ರೀಜನರೇಷನ್ ಮಾಡಬೇಕು ಅಂತ ಅದು ಅವಾಗ ನಿಯೋಬ್ಲಾಸ್ಟು ಆಕ್ಟಿವೇಟ್ ಆಗಿ ಪ್ರೋಸೆಸ್ ಮಾಡಿ ಜೀನನ್ನು ಎಕ್ಸ್ಪ್ರೆಸ್ ಮಾಡಿ ಆ ಜೀನ್ಗಳಿಂದ ಪ್ರೋಟೀನ್ದೊಂದು ಗ್ರೇಡಿಯಂಟ್ ಮಾಡ್ತದೆ. ಪ್ರೋಟೀನ್ ಗ್ರೇಡಿಯಂಟ್ ಅಂದರೆ ಹೆಡ್ ಹೋಲ್ ಬಾಡಿಯಲ್ಲೂ ಆ ಪ್ರೋಟೀನಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಆವಾಗ ಇಂಟೆಸ್ಟೈನ್ ಎಲ್ಲವೂ ಡೆವಲಪ್ಮೆಂಟ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಕ್ಕೆ ನಾವು ಹೈರಾರ್ಕಿ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂತಲೂ ಹೇಳ್ತೀವಿ, ಗ್ರೇಡಿಯಂಟ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಈ ಹೆಡ್ ರೀಜನನ್ನು ಇರೋ ಅಸಲು ಇದು ಅದರದ್ದು ಜ್ಯೂಸ್ ಅಂತ ಹೇಳ್ತೀವಿ. ಅದು ಅಲ್ಲೇ ಇಂಗ್ರೀಡಿಯೆಂಟಿನ ತೆಗೆದುಬಿಟ್ಟು ನಾವು ಸಿರಿಂಜಲ್ಲಿ ತಗೊಂಡು ಟೇಲ್ ರೀಸನ್ಗೆ ಇಂಜೆಕ್ಟ್ ಮಾಡಿದರೆ ಅಲ್ಲಿ ಹೆಡ್ ಡೆವಲಪ್ ಆಗುತ್ತೆ. ಅಂದರೆ ಗ್ರೇಡಿಯಂಟ್ ಫಾರ್ಮ್ ಆಗಿ ಹೋಗ್ಬಿಟ್ಟಿದೆ. ಈ ಅನಿಮಲ್ ಡೆವಲಪ್ಮೆಂಟು ಪ್ಲಾಂಟ್ ಡೆವಲಪ್ಮೆಂಟಲ್ಲಿ 2 ಮ್ಯಾಟರ್. ಪ್ಲಾಂಟ್ ಡೆವಲಪ್ಮೆಂಟಲ್ಲಿ ಯಾವ ಟಿಶ್ಯೂ ತಗೊಂಡ್ರು ನಾವು ಟೋಟಿಪೊಟೆಂಟ್ ಅಂತ ಹೇಳ್ತೀವಿ. ಯಾವುದೋ ಒಂದು ಎಲೆ ತಗೊಂಡ್ರು ಅಥವಾ ಒಂದು ಸ್ಟೆಮ್ ತಗೊಂಡ್ರು ಬೆಳೀಬೋದು, ಬೇರೆ ಟಿಶ್ಯೂ ಕಲ್ಚರಲ್ಲಿ ಬೆಳೀಬೋದು ಅಂತ. ಒಂದು ಡಿಟರ್ಮಿನೇಷನ್ನು, ಒಂದು ಡಿಫ್ರೆನ್ಷಿಯೇಷನ್ನು, ಇನ್ನು ಗ್ರೋತ್ ಆ್ಯಂಡ್ ಮಾರ್ಫೋಸಿನ್ಸಿಸ್ ಅಂತ. ಡಿಟರ್ಮಿನೇಷನ್ ಅಂದ ತಕ್ಷಣ ಆ ಸೆಲ್ಸ್ಗಳೆಲ್ಲ ಡಿವೈಡ್ ಹಾಕ್ಕೊಂಡು ಬರ್ತವೆ. ಎಂಬ್ರಿಯೋನ ಡಿವೈಡ್ ಹಾಕ್ಕೊಂಡು ಬಂದು ಒಂದೊಂದು ಡಿಟರ್ಮಿನ್ ಆಗಿ ಒಂದೊಂದು ಫಂಕ್ಷನ್ ಡಿಟರ್ಮಿನ್ ಆಗುತ್ತೆ. ಈ ಕೈ ಆಗಬೇಕು, ಕಾಲು ಆಗಬೇಕು, ಹೊಟ್ಟೆ ಅಂಥವೆಲ್ಲ ಡಿಟರ್ಮಿನ್ ಆಗಿರ್ತವೆ. ಫೇಟ್ ಡಿಟರ್ಮಿನ್ ಆಗಿರ್ತವೆ, ಆಮೇಲೆ ಡಿಫ್ರೆನ್ಷಿಯೇಟ್ ಆಗಿಬಿಡ್ತವೆ. ಒಂದ್ಸರಿ ಡಿಫ್ರೆನ್ಷಿಯೇಟ್ ಆದರೆ ಅದು ಆಗಲ್ಲ, ಅವು ಟೋಟಿಪೊಟೆನ್ಸಿ ಕಳ್ಕೊಳ್ತವೆ ಅನಿಮಲ್ ಡೆವಲಪ್ಮೆಂಟ್ಗಳಲ್ಲಿ. ಸೊ ಡಿಫ್ರೆನ್ಷಿಯೇಷನ್ ಆಗಲಿಕ್ಕೆ ನಮ್ಮ ಇವು ನಿಯೋಬ್ಲಾಸ್ಟ್ಗಳೆಲ್ಲ ಡಿಟರ್ಮಿನ್ ಸೆಲ್ಸ್ ಇದ್ರ ಜೀನ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಿ ಪ್ರೋಟೀನ್ ಎಲ್ಲ ಮಾಡಿ ಅವು ಡಿಫ್ರೆನ್ಷಿಯೇಟರ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಫೈನಲ್ಗೆ ಪ್ಲಾನೇರಿಯಾ ನಮಗೆ ಕಾಣೋದೇ ವರ್ಮ್ ಥರ ಕಾಣೋದು ಯಾಕೆಂದರೆ ಅದು ಫೈನಲಿ ಮಾರ್ಫೋಜೆನಿಸಿಸ್ ಅಂತ ಹೇಳ್ತೀವಿ. ಅದು ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರೋದು. ಸೊ ಇವೆಲ್ಲ ಇದು ಮಧ್ಯದಲ್ಲಿ ಪ್ರತಿ ಸ್ಟೇಜ್ ಗ್ರೋತ್ ಅಂದರೆ ಸೆಲ್ ಡಿವೈಡ್ ಆಗ್ತದೆ. ಸೆಲ್ ಡಿವೈಡ್ ಹಾಕೊಂಡು ಜಾಸ್ತಿ ಆಗುತ್ತೆ. ಅದೊಂದು ಲಿಮಿಟ್ ಇದೆ, ಇಷ್ಟು ಸೆಲ್ಸ್ ಡಿವೈಡ್ ಆಗಬೇಕು ಅಂತ. ಅಲ್ಲಿವರೆಗೆ ಆದಮೇಲೆ ಫೈನಲ್ ಆಗಿ ಡೆವಲಪ್ ಆಗ್ತದೆ. ಇದು ಒಂದು ಅದೊಂದು ಡೆವಲಪ್ಮೆಂಟು ಗ್ರೇಡಿಯಂಟ್ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಇದು ಯಾಕೆ ಹೆಡ್ ಎಲ್ಲ ಕಡೆ ಹಾಕಿಲ್ಲ, ಹೆಡ್ ಒಂದೇ ಕಡೆ ಹಾಕಿದೆ ಅಂದರೆ ಡಿಫ್ರೆನ್ಷಿಯೇಟೆಡ್ ಆಗಿ ಹೋಗ್ಬಿಡ್ತದೆ. ಇಂಥವೇ ಜೀನ್ಸ್ಗಳು ಅಥವಾ ಇಂಥ ಪ್ರೋಟೀನ್ಗಳು ಇದನ್ನು ಮಾಡಬೇಕು ಅಂತ. ಅದಕ್ಕೆ ನಾವು ಹೈರಾರ್ಕಿ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂತೀವಿ. ಇನ್ನೊಂದಲ್ಲಿ ನಮ್ಮ ಮಾಲಿಕ್ಯುಲರ್ ಬಯಾಲಜಿ ಟರ್ಮ್ಸ್ಗಳಲ್ಲಿ ಸಿಗ್ನಲಿಂಗ್ ಅಂತ ಹೇಳ್ತೀವಿ. ಸಿಗ್ನಲ್ ಟ್ರಾನ್ಸ್ಡಕ್ಷನ್ ಅಥವಾ ಸಿಗ್ನಲಿಂಗ್ ಆಫ್ ಇದು ಅಂದರೆ ಇನಿಬಿಷನ್, ಇನಿಬಿಟರು, ಆಕ್ಟಿವೇಟರ್ ಅಂತ ಇರ್ತವೆ. ಈ ಪ್ರೋಟೀನ್ಗಳು
ಇದು ಈ ಸೆಲ್ಸು ಇಲ್ಲೇ ಕಡೆ ಎಕ್ಸ್ಪ್ರೆಸ್ ಆಗಬೇಕು ಅನ್ನೋದಕ್ಕೆ ಇನ್ಹಿಬಿಟ್ ಮಾಡ್ತದೆ, ಅದು ಬೇರೆ ಕಡೆ ಹೋಗಕ್ಕೆ ಬಿಡಲ್ಲ. ಸೊ ಅವುಗಳನ್ನ ತೆಗೆದು ಬೇರೆ ಕಡೆ ಟ್ರಾನ್ಸ್ಪ್ಲಾಂಟೇಷನ್ಸ್ ಅಂತೇಳಿ ಮಾಡಿದರೆ ಅದು ಡೆವಲಪ್ ಆಗುತ್ತೆ. ಸೊ ಈ ಇನಿಬಿಟರು ಅಂಡ್ ಆಕ್ಟಿವೇಟರಿಂದ ಈ ಕಂಪ್ಲೀಟ್ ಬಾಡಿ ಡಿಫ್ರೆನ್ಷಿಯೇಷನ್ ಆಗಿ ಹೀಗೆ ಪ್ಲಾನೇರಿಯಾ ಫಾರ್ಮ್ ಆಗುತ್ತೆ. ಸೊ ಇವಾಗ ಈ ಆರ್ಗನ್ನು ಇದು ಹೀಗೆ ಒಂದು ಪೀಸ್ ತಗೊಂಡು ರೀಸೆಂಟ್ ಆಗಬೇಕಾದ್ರೆ ಅದನ್ನು ನಾವು ಮಾಡ್ಬೋದಾ, ನಮ್ಮಲ್ಲಿ ಆರ್ಗನ್ ಡೆವಲಪ್ಮೆಂಟ್ ಮಾಡ್ಬೋದಾ ಅಂತ. ಈಗ ಟಿಶ್ಯೂ ಕಲ್ಚರ್ ತುಂಬ ಲೆವೆಲ್ಗೆ ಹೋಗಿದೆ, ಟಿಶ್ಯೂ ಕಲ್ಚರ್ ಮಾಡಿದ್ದಾರೆ. ಅದು ಒಂದು ಟಿಶ್ಯೂ ಬೆಳಿಬೇಕು ಅನ್ಬೇಕಾದ್ರೆ, ಒಂದು ಸೆಲ್ ಬೆಳಿಬೇಕು, ಅದು ಗ್ರೋತ್ ಆಗಬೇಕು, ಡಿವೈಡ್ ಆಗಬೇಕು ಅನ್ಬೇಕಾದ್ರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಬೇಕು. ಅದಕ್ಕೆ ಸಪೋರ್ಟಿವ್ ಆಗಿರೋದು ಎಲ್ಲ ನ್ಯೂಟ್ರಿಯೆಂಟ್ಸು ಏನು ಹೇಳ್ತೀವಿ, RNA ಬೇಕು, DNA ಬಂದಿರ್ತದೆ, ಪ್ರೋಟೀನ್ ಬೇಕು, ಮೆಟಬಲೈಟ್ಸ್ ಬೇಕು, ಇದು ಅಯಾನ್ಸ್ಗಳು ಬೇಕು. ಇವೆಲ್ಲ ಇತ್ತು ಅಂತ ಹೇಳಿದ್ರೆ ಟಿಶ್ಯೂ ಕಲ್ಚರಲ್ಲಿ ಆರ್ಗನ್ನೇ ಡೆವಲಪ್ ಮಾಡೋ ಪರಿಸ್ಥಿತಿ ಇದೆ, ಇವಾಗ ಮಾಡ್ತಾ ಇದ್ದಾರೆ. ಈಗ ಯಾವುದೋ ಇದನ್ನು ಸೆಲ್ಸ್ಗಳು ಹಾಕೊಂಡ್ಬಿಟ್ಟು ಅದನ್ನ ಹಾಕಿ ಈ ನ್ಯೂರೋಬ್ಲಾಸ್ಟ್ ತಗೊಂಡು ಹಾಕೊಂಡ್ಬಿಟ್ಟು ನ್ಯೂರಾನ್ ಡೆವಲಪ್ ಮಾಡೋದು, ಆ ಲೆವೆಲಲ್ಲಿ ಹೊಟ್ಟೋಗಿದ್ದೀವಿ. ಸೊ ಆರ್ಗನ್ ಡೆವಲಪ್ಮೆಂಟ್ ಇಸ್ ಈಸಿ, ಇದರಿಂದನೇ ಕಲ್ತ್ಕೊಂಡಿದ್ದಾರೆ. ನಮ್ಮ ಇದು ಪ್ಲಾನೇರಿಯಾ ಬಿಕಮ್ ಎ ಗುಡ್ ಎಕ್ಸಾಂಪಲ್ ಫಾರ್ ಎನಿ ಕೈಂಡ್ ಆಫ್ ಡೆವಲಪ್ಮೆಂಟ್, ರೀಜನರೇಷನ್ ಪವರ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದು ಇಟ್ಸ್ ವೆರಿ ಗುಡ್. ವಿ ಸಿ ದಿ ಫ್ರೆಶ್ ವಾಟರ್ ಪ್ಲಾನೇರಿಯನ್ ಇನ್ ಅವರ್ Kukrali lake, and we have not seen that in earlier. It's a very interesting animal.